ಮಾಡ್ತಾರೆ. ಆದರೆ ಏನು ಅಂದರೆ ಜನಗಳಿಗೆ 20% ಜನಗಳಿಗೆ ಉಪಯೋಗ ಐತೆ ಅಷ್ಟೇ. 20% ಜನಗಳಿಗೆ ಉಪಯೋಗ ಐತೆ ಸಿದ್ದರಾಮಯ್ಯ ಬಡ್ಜೆಟು. ಇನ್ನು BJP ಅವ್ರು ಬಂದರೆ ಅವ್ರು 50% ಮಾಡ್ತಾರೆ. ಪರ್ಫೆಕ್ಟ್ 100% ಮಾಡೋವಂಥ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರೂ ಯುವಕರನ್ನ ಆಯ್ಕೆ ಮಾಡಬೇಕು. ಯುವಕರನ್ನ ಆಯ್ಕೆ ಮಾಡಿದ್ರೆ ಭ್ರಷ್ಟಾಚಾರ ಎಲ್ಲ ಕಮ್ಮಿ ಮಾಡುವಂಥವ್ರು ಯಾರು ಬರ್ತಾರೆ ನೋಡೋಣ, ಕಾಯಬೇಕಲ್ಲ, ಆವಾಗ ನೋಡಬೇಕಷ್ಟೇ. ಏನು ಅಂದರೆ ಇವಾಗ ಒಂದು ಗಿಡ ಉಣಿದ ತಕ್ಷಣ ನಮಗೆ ಫಸಲು ಕೊಡೋಲ್ಲ, ಮರ ಆಗೋಲ್ಲ. ಅದನ್ನು ಸ್ವಲ್ಪ ಎಲ್ಲರೂ ಕಷ್ಟ ಬಿಡಬೇಕು. ಫ್ರೀ ಆಗೋರು ಕೊಟ್ಟರು ಏನು ಮಾಡಿದ್ರು, ಫ್ರೀ ಕೊಟ್ಟು ಅದನ್ನು ಬೇರೆದ್ರ ಮೇಲೆ ಹಾಕ್ತಾರೆ. ಯಾರೂ ಇವಾಗ ಎಲ್ಲ ಫ್ರೀಯಾಗಿ ಕೊಡ್ರಿ ಅಂತ ಯಾರೂ ಕೇಳಿಲ್ಲ. ಯಾರಂಗೆ ಕೇಳಿದಾರಾ? ಇವರು ಏನು ಅಂದರೆ ನಾವು ಎಲೆಕ್ಷನ್ಗೆ ಮೊದಲು ನಾವು ಫ್ರೀ ಕೊಡ್ತೀವಿ ಅಂದ್ಬಿಟ್ರು. ಮನುಷ್ಯನಿಗೆ ಆಸೆ ಇರ್ತದೆ, ಅವ್ರೇನು ಮಾಡಿದ್ರು, ಎಲ್ಲ ಓಟ್ ಹತ್ತಿದ್ರು. ಅದರಿಂದ ಅದು ಆ ಥರ ಆಯ್ತು ಅಷ್ಟೇ. ಏನು ನೋಡಬೇಕು ಪರಿಸ್ಥಿತಿ ಏನಾಗ್ತದೆ ನೋಡೋಣ. ಜನಸಂಖ್ಯೆ ಬೇರೆ ಜಾಸ್ತಿ. ಹ್ಞೂ ಸರ್, ಏನು ಚೆನ್ನಾಗೇನು ಮಾಡಲಿ, ಸಂತೋಷ ನಮಗೆ. ಗೊತ್ತಾಯ್ತಾ? ಜನಗಳ ಬಗ್ಗೆ, ಬಡವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಬಡ್ಜೆಟ್ ನಡೆಸ್ಕೊಟ್ರೆ ನಮ್ಗೆ ತುಂಬ ಸಂತೋಷ. ಕಮ್ಮಿ ಮಾಡಬೇಕು. ಡೈಲಿ ನಾವು ಸಂತೆ ವ್ಯವಹಾರ ಆಗೋದಾಗೆಲ್ಲ ಮಾಡೋದು ಏನು ಹೇಳೋದು, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಪ್ರತಿಯೊಂದೂ ರೇಟ್ ಜಾಸ್ತಿ ಆಗಿರ್ತದೆ ಅಷ್ಟೇ. ಇದ್ಕೊಂಡು ಎಲ್ಲ ಇದ್ಕೊಂಡು ಕೂಲಿ ಮಾಡೋರ್ಗೆ ಬಂದರೆ ಬಂತು, ಹೋದರೆ ಹೋಯ್ತು. ಈ ವ್ಯಾಪಾರದಲ್ಲಿ ತರಕಾರಿ ಅದೇ ರೇಷನ್ನು, ಡೀಸೆಲು, ಪೆಟ್ರೋಲು ಪ್ರತಿಯೊಂದು ಎಲ್ಲ ಕಮ್ಮಿ ಮಾಡಬೇಕು. ಎಲ್ಲ ರೇಟ್ಗಳು ಜಾಸ್ತಿ ಮಾಡಿ ಒಬ್ಬರ ಮ್ಯಾಗ ಒಬ್ಬರು ಇವ್ರಿಗೆ ಸರ್ಕಾರ ಇದ್ಕೊಂಡು ಏನಾಗಿದೆ ಹೇಳ್ರಿ, ಒಬ್ಬರ ಮ್ಯಾಗ ಒಬ್ಬರು ಅಭಿವೃದ್ಧಿ ಇಲ್ಲ. ಏನೋ ಒಂದು ಅಷ್ಟೇ. ಇದು ನೋಡಿ, ಸಂತೆ ಇದು ಏನು ತರಕಾರಿಗಳು ಇದ್ದಿದ್ದು ಬೆಲೆ ಇಲ್ಲ, ರೈತನಿಗೂ ಇಲ್ಲ. ಇಲ್ಲಿ ನೋಡಿ 70 ರೂಪಾಯಿ ಗುಡ್ಡೆ ನೋಡಿ ಎಷ್ಟೆಷ್ಟು ಇಕ್ಕಿದ್ದಾರೆ. ನೀವೇ ನೋಡ್ಕೊಂಬಂದಿವಿ ಒಂದು ರೌಂಡು. ಏನು ಹೇಳಿ, ತರಕಾರಿ ರೈತರಿಗೂ ರೇಟ್ಗಳಿಲ್ಲ ಪಾಪ. ಸುಳ್ಳು ಹೇಳೋದೇನು, ಕೇಳೋರಿಲ್ಲ, ಏನೂ ಇಲ್ಲ. ರೇಟ್ ಕಡಿಮೆ ಇದೆ, ಏನು ನಾವು ವ್ಯಾಪಾರ ಮಾಡೋದು ಹೇಳಿ ನೀವೇನೇನು. ಎಲ್ಲ ಪೆಟ್ರೋಲ್ಗಳು, ಡೀಸೆಲ್ಗಳು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ರೇಷನ್ ಎಲ್ಲ ರೇಟ್ ಆಗಿದೆ. ಇದು ತರಕಾರಿ ಎಲ್ಲನೂ ಡೌನ್ ಆಗಿದೆ. ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಏನು ರೈತರಿಗೂ ಇಲ್ಲ, ನಮಗೂ ಇಲ್ಲಪ್ಪ. ಯಾಕಿಲ್ಲಪ್ಪ, ಫ್ರೀ ಅಂತಾರೆ. ಬಸ್ಗಳಿಗೆಲ್ಲ ಫ್ರೀ ಮಾಡವ್ರೆ. ಒಂದು ಕೇಳಿ ಎಕ್ಸವ್ರೆ. ಇವಾಗ ಲೈಟ್ ಬಿಲ್ ರೇಟ್ ಜಾಸ್ತಿ, ಅಡುಗೆ ಎಣ್ಣೆ ರೇಟ್ ಜಾಸ್ತಿ, ಪ್ರತಿಯೊಂದು ಐಟಮು ರೇಟ್ ಜಾಸ್ತಿ ಇದೀನಿ. ಏನಾದರೂ ಮಾಡಬೇಕು, ಪ್ರತಿಯೊಂದು ಮಾಡಬೇಕಪ್ಪ. ಪ್ರತಿಯೊಂದು ಮಾಡಬೇಕು. ಪ್ರತಿಯೊಂದು ಮಾಡಿದ್ರೆ ನಾವು ಜೀವನ ಮಾಡೋಕ್ಕಾಗೋದು. ಡೀಸೆಲು, ಪೆಟ್ರೋಲು ಎಲ್ಲನೂ ಅಷ್ಟೇ. ಅದು ಇದು ಅಂತಾರೆ, ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವ್ಯಾಪಾರೀಕರಣ, ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಾರೀಕರಣ, ಹೈವೇಲಿ ವ್ಯಾಪಾರೀಕರಣ, ತೆರಿಗೆದಾರರು ಅಷ್ಟೇ. ನಾವು ಸುಮ್ಮನೆ ಅವ್ರು ಸಾಕೋದಷ್ಟೇ. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ನಮ್ಮ ತೆರಿಗೆಯಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಮನೆ ತೆರಿಗೆಯಲ್ಲ, ಸುಮ್ಮನೆ ನಾವು ಅಷ್ಟೇ. ಸುಮ್ಮನೆ ತೊಗೊಲ್ ಬೊಂಬೆ ಥರ ನಾವು ಕುಣಿತಾ ಇರೋದು. ಪಾತ್ರಧಾರಿಗಳು ಅವರಾಗಿದ್ದಾರೆ ಅಷ್ಟೇ. ಏನು ನಿರೀಕ್ಷೆ ಇದೆ? ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಹೂಡಿಕೆ ಮಾಡಬೇಕು. ಒಂದು ಆಸ್ಪತ್ರೆಗಳಿಲ್ಲ, ಮತ್ತು ಆಸ್ಪತ್ರೆ, ಶಿಕ್ಷಣ ಎಲ್ಲೂ ಇಲ್ಲ. ಶಿಕ್ಷಣಕ್ಕೆ ಹೋದರೆ 2 ಕೋಟಿ 3 ಕೋಟಿ ದುಡ್ಡು ಕಟ್ಟಬೇಕು. ಇನ್ನೆಲ್ಲಿ ಓದೋಕ್ಕಾಗ್ತದೆ ಬಡವರು? ಡಾಕ್ಟ್ರ್ ಹತ್ರಕ್ಕೆ ಹೋದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ತೊಗೊಂಡ್ರೆ 300 ತೊಗೊತಾನೆ. ಇನ್ನೆಲ್ಲ ಆಗುತ್ತೆ? ವ್ಯಾಪಾರೀಕರಣನೇ ಶಿಕ್ಷಣ. ಅವನು ದುಡ್ಡು ಕೊಟ್ಟು ಬಂದಿರ್ತಾನೆ, ಇಲ್ಲಿ ದುಡ್ಡು ಮಾಡ್ತಾರೆ. ಎಲ್ಲೇ ಹೋದರೂ ಲಂಚ. ಸರ್ವ ಅಧಿಕಾರನ ಲೋಕಾಯುಕ್ತ ಕಾಯ್ದೆಯಲ್ಲಿ ಕೊಡಬೇಕು. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಇವರು ವೆಂಕಟಾಚಲಯ್ಯನವ್ರು ಯಾವ ರೀತಿಯಾಗಿ ನೇಮಕ ಮಾಡಿದ್ರು ಅಂತ ಲೋಕಾಯುಕ್ತಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ. ಮೇನು ಭ್ರಷ್ಟಾಚಾರ ನಿರ್ಮೂಲನೆ ಇಲ್ಲ. ಆಟೋದವ್ರಿಗೆ ಏನು ಇನ್ಕಮಿಂಗ್ ಇಲ್ಲ. ಸ್ವಲ್ಪ ಜನ ಪ್ರಜೆಗಳು ಚೆನ್ನಾಗಿದ್ದರೆ ನಮ್ಮ ಆಟೋ ಡ್ರೈವರ್ಗಳಿಂದ ಬೇಜಾನು ಸಂಪಾದನೆ ಇಲ್ಲ. ಇವಾಗ ಫಸ್ಟ್ ಇತ್ತು, ಬಸ್ಗಳು ಜಾಸ್ತಿ ಬಿಟ್ಬಿಟ್ರು. ಇವಾಗ ನಮಗೆ ಎಲ್ಲಿ ನಿಲ್ಸರು ಊಟ ನಮಗೆ ಸಿಗ್ತಾಯಿಲ್ಲ. ವಯಸ್ಸಾದರೂ ಆಟೋ ಓಡಿಸ್ಕೊಂಡು ಓಡಾಡಬೇಕು. ನಾವು ಏನು ಮಾಡೋಕ್ಕೂ ವಿಧಿ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಸರ್ ನಮಗೆ. ಏನೋ ಒಂದು ಗೌರ್ಮೆಂಟು ರಕ್ಷಣೆ ಕೊಟ್ಟರೆ ಆಟೋದವ್ರಿಗೆ, ನಾವೇ ಅಲ್ಲ ಇನ್ನೂ ಬೇಜಾನು ಆಟೋದವರು ಇದ್ರಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಸಂಪಾದನೆ ಇಲ್ಲ. ಕೈಯಿಂದ ಡೀಸೆಲ್ ಹಾಕ್ಕೊಂಡು ಗೌರ್ಮೆಂಟ್ನೇ ಬದುಸ್ತಾ ಇದ್ದೀರಿ ನಾವು ಇವಾಗೂ. ಇಷ್ಟೇ ವಯಸ್ಸಾದ್ರೂ ಈ ಗಾಡಿನಾಗ ಸಂಪಾದನೆ ಇಲ್ಲ, ನಮಗೂ ಸಂಪಾದನೆ ಇಲ್ಲ. 10 ರೂಪಾಯಿ ಕೂಡಕ್ಕೆ ಬೇಕು, ಗೌರ್ಮೆಂಟ್ನೇ ಬದುಸ್ತಾ ಇದ್ದೀರಿ, ದುಡಿತಾ ಇದ್ದೀರಿ ಸರ್ ನಾವು. ಈ ಥರ ಆಗ್ಬಿಟ್ಟಿದೆ. ಏನೋ ಸ್ವಲ್ಪ ನಾವು ಒಬ್ಬರೇ ಅಲ್ಲ, ಆಟೋ ಡ್ರೈವರ್ಗಳು ಬೇಜಾನು ಇದ್ದಾರೆ. ಅವ್ರಿಗೆಲ್ಲ ನಮ್ಮಿಂದ ಒಂದು ರಕ್ಷಣೆ ಸಿಕ್ಕಿದ್ರೆ ಆ ದೇವರ ಭಕ್ತಿ ಅಂತ ಬೇಡ್ಕೊಂತೀರಿ. ಕ್ರಿಮಿನಲ್ಸು ಇದ್ದಾರೋ ಏನೋ ನಮ್ಗೆ ಗೊತ್ತಿಲ್ಲ. ಆಟೋದವರು ಕೆಲವ್ರು ದುಡ್ಡು ಮಾಡ್ತಾರೆ, ಕೆಲವ್ರು ದುಡ್ಡು ಮಾಡೋಕ್ಕಾಗಲ್ಲ. ಎಲ್ಲಿ ನಿಲ್ಸ್ಕೊಂಡು ಅಲ್ಲೇ ಕಲ್ಲಪ್ಪನೇ ಇರಬೇಕು. ಆ ಥರ ಆಗ್ಬಿಟ್ಟಿದೆ ಸರ್. ನೀವೇನೋ ರಾಜ್ಯ ಸರ್ಕಾರದಾಗ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಮಂಥ ಆಟೋದವರು ಸ್ವಲ್ಪ, ನಾವೆಲ್ಲ ಪ್ರಜೆಗಳೆಲ್ಲ ಚೆನ್ನಾಗಿರಬೇಕು. ಪ್ರಜೆಗಳೆಲ್ಲ ಚೆನ್ನಾಗಿದ್ದರೆ ನಾವು ಆಟೋದವರು ಏನೋ ಒಬ್ಬರಲ್ಲ ಒಬ್ಬರು ಸ್ವಲ್ಪ ಸಹಾಯ ನೀಡ್ತಾರೆ ಆಟೋದವ್ರಿಗೆ. ಆದರೆ ಏನು ಅಂದರೆ ಜನಗಳಿಗೆ 20% ಜನಗಳಿಗೆ ಉಪಯೋಗ ಐತೆ ಅಷ್ಟೇ.
20% ಜನಗಳಿಗೆ ಉಪಯೋಗ ಐತೆ ಸಿದ್ದರಾಮಯ್ಯ ಬಡ್ಜೆಟು. ಇನ್ನು BJP ಅವ್ರು ಬಂದರೆ ಅವ್ರು 50% ಮಾಡ್ತಾರೆ. ಪರ್ಫೆಕ್ಟ್ 100% ಮಾಡೋವಂಥ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರೂ ಯುವಕರನ್ನ ಆಯ್ಕೆ ಮಾಡಬೇಕು. ಯುವಕರನ್ನ ಆಯ್ಕೆ ಮಾಡಿದ್ರೆ ಭ್ರಷ್ಟಾಚಾರ ಎಲ್ಲ ಕಮ್ಮಿ ಮಾಡುವಂಥವ್ರು ಯಾರು ಬರ್ತಾರೆ ನೋಡೋಣ, ಕಾಯಬೇಕಲ್ಲ, ಆವಾಗ ನೋಡಬೇಕಷ್ಟೇ. ಏನಂದರೆ ಇವಾಗ ಒಂದು ಗಿಡ ಉಣಿದ ತಕ್ಷಣ ನಮಗೆ ಫಸಲು ಕೊಡಲ್ಲ, ಮರ ಆಗಲ್ಲ. ಅದನ್ನು ಸ್ವಲ್ಪ ಎಲ್ಲರೂ ಕಷ್ಟ ಬಿಡಬೇಕು. ಫ್ರೀ ಆಗೋರು ಕೊಟ್ಟರು ಏನು ಮಾಡಿದ್ರು, ಫ್ರೀ ಕೊಟ್ಟು ಅದನ್ನು ಬೇರೆದ್ರ ಮೇಲೆ ಹಾಕ್ತಾರೆ. ಯಾರೂ ಇವಾಗ ಎಲ್ಲ ಫ್ರೀಯಾಗಿ ಕೊಡ್ರಿ ಅಂತ ಯಾರೂ ಕೇಳಿಲ್ಲ. ಯಾರಂಗೆ ಕೇಳಿದಾರಾ? ಇವರು ಏನು ಅಂದರೆ ನಾವು ಎಲೆಕ್ಷನ್ಗೆ ಮೊದಲು ನಾವು ಫ್ರೀ ಕೊಡ್ತೀವಿ ಅಂದ್ಬಿಟ್ರು. ಮನುಷ್ಯನಿಗೆ ಆಸೆ ಇರ್ತದೆ, ಅವ್ರೇನು ಮಾಡಿದ್ರು, ಎಲ್ಲ ಓಟ್ ಹತ್ತಿದ್ರು. ಅದರಿಂದ ಅದು ಆ ಥರ ಆಯ್ತು ಅಷ್ಟೇ. ಏನು ನೋಡಬೇಕು ಪರಿಸ್ಥಿತಿ ಏನಾಗ್ತದೆ ನೋಡೋಣ. ಜನಸಂಖ್ಯೆ ಬೇರೆ ಜಾಸ್ತಿ. ಹ್ಞೂ ಸರ್, ಏನು ಚೆನ್ನಾಗಿ ಏನು ಮಾಡಲಿ, ಸಂತೋಷ ನಮಗೆ. ಗೊತ್ತಾಯ್ತಾ? ಜನಗಳ ಬಗ್ಗೆ, ಬಡವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಬಡ್ಜೆಟ್ ನಡೆಸ್ಕೊಟ್ರೆ ನಮ್ಗೆ ತುಂಬ ಸಂತೋಷ. ಕಮ್ಮಿ ಮಾಡಬೇಕು. ಡೈಲಿ ನಾವು ಸಂತೆ ವ್ಯವಹಾರ ಆಗೋದಾಗ ಎಲ್ಲ ಮಾಡೋದು ಏನು ಹೇಳೋದು, ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಪ್ರತಿಯೊಂದೂ ರೇಟ್ ಜಾಸ್ತಿ ಆಗಿರ್ತದೆ ಅಷ್ಟೇ. ಇದ್ಕೊಂಡು ಎಲ್ಲ ಇದ್ಕೊಂಡು ಕೂಲಿ ಮಾಡೋರ್ಗೆ ಬಂದರೆ ಬಂತು, ಹೋದರೆ ಹೋಯ್ತು. ಈ ವ್ಯಾಪಾರದಲ್ಲಿ ತರಕಾರಿ ಅದೇ ರೇಷನ್ನು, ಡೀಸೆಲು, ಪೆಟ್ರೋಲು ಪ್ರತಿಯೊಂದು ಎಲ್ಲ ಕಮ್ಮಿ ಮಾಡಬೇಕು. ಎಲ್ಲ ರೇಟ್ಗಳು ಜಾಸ್ತಿ ಮಾಡಿ ಒಬ್ರ ಮ್ಯಾಗ ಒಬ್ಬರು ಇವ್ರಿಗೆ ಸರ್ಕಾರ ಇದ್ಕೊಂಡು ಏನಾಗಿದೆ ಹೇಳ್ರಿ, ಒಬ್ರ ಮ್ಯಾಗ ಒಬ್ಬರು ಅಭಿವೃದ್ಧಿ ಇಲ್ಲ. ಏನೋ ಒಂದು ಅಷ್ಟೇ. ಇದು ನೋಡಿ ಈ ಸಂತೆ ಇದು ಏನು ತರಕಾರಿಗಳು ಇದ್ದಿದ್ದು ಬೆಲೆ ಇಲ್ಲ, ರೈತನಿಗೂ ಇಲ್ಲ. ಇಲ್ಲಿ ನೋಡಿ ಆಗಿ 70 ರೂಪಾಯಿ ಗುಡ್ಡೆ ನೋಡಿ ಆಗಿ ಎಷ್ಟೆಷ್ಟು ಇಕ್ಕಿದ್ದಾರೆ. ನೀವೇ ನೋಡ್ಕೊಂಬಂದಿವಿ ಒಂದು ರೌಂಡು. ಏನು ಹೇಳಿ, ತರಕಾರಿ ರೈತರಿಗೂ ರೇಟ್ಗಳಿಲ್ಲ ಪಾಪ. ಸುಳ್ಳು ಹೇಳೋದೇನು, ಕೇಳೋರಿಲ್ಲ, ಏನೂ ಇಲ್ಲ. ರೇಟ್ ಕಡಿಮೆ ಇದೆ, ಏನು ನಾವು ವ್ಯಾಪಾರ ಮಾಡೋದು ಹೇಳಿ ನೀವೇನೇನು. ಎಲ್ಲ ಪೆಟ್ರೋಲ್ಗಳು, ಡೀಸೆಲ್ಗಳು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ರೇಷನ್ ಎಲ್ಲ ರೇಟ್ ಆಗಿದೆ. ಇದು ತರಕಾರಿ ಎಲ್ಲನೂ ಡೌನ್ ಆಗಿದೆ. ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಏನು ಬಾನು ರೈತರಿಗೂ ಇಲ್ಲ, ನಮಗೂ ಇಲ್ಲಪ್ಪ. ಯಾಕಿಲ್ಲಪ್ಪ, ಫ್ರೀ ಅಂತಾರೆ. ಬಸ್ಗಳಿಗೆಲ್ಲ ಫ್ರೀ ಮಾಡವ್ರೆ. ಒಂದು ಕೆರಡು ಎಕ್ಸವ್ರೆ. ಇವಾಗ ಲೈಟ್ ಬಿಲ್ ರೇಟ್ ಜಾಸ್ತಿ, ಅಡುಗೆ ಎಣ್ಣೆ ರೇಟ್ ಜಾಸ್ತಿ, ಪ್ರತಿಯೊಂದು ಐಟಮು ರೇಟ್ ಜಾಸ್ತಿ ಇದೀನಿ. ಏನಾದರೂ ಮಾಡಬೇಕು, ಪ್ರತಿಯೊಂದು ಮಾಡಬೇಕಪ್ಪ. ಪ್ರತಿಯೊಂದು ಮಾಡಬೇಕು. ಪ್ರತಿಯೊಂದು ಮಾಡಿದ್ರೆ ನಾವು ಜೀವನ ಮಾಡೋಕ್ಕಾಗೋದು. ಡೀಸೆಲು, ಪೆಟ್ರೋಲು ಎಲ್ಲನೂ ಅಷ್ಟೇ. ಅದು ಇದು ಅಂತಾರೆ, ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವ್ಯಾಪಾರೀಕರಣ, ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಾರೀಕರಣ, ಹೈವೇಲಿ ವ್ಯಾಪಾರೀಕರಣ, ತೆರಿಗೆದಾರರು ಅಷ್ಟೇ ನಾವು ಸುಮ್ಮನೆ ಅವ್ರು ಸಾಕೋದಷ್ಟೇ. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ನಮ್ಮ ತೆರಿಗೆಯಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಮನೆ ತೆರಿಗೆಯಲ್ಲ, ಸುಮ್ಮನೆ ನಾವು ಅಷ್ಟೇ. ಸುಮ್ಮನೆ ತೊಗೊಲ್ ಬೊಂಬೆ ಥರ ನಾವು ಕುಣಿತಾ ಇರೋದು. ಪಾತ್ರಧಾರಿಗಳು ಅವರಾಗಿದ್ದಾರೆ ಅಷ್ಟೇ. ಏನು ನಿರೀಕ್ಷೆ ಇದೆ? ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಹೂಡಿಕೆ ಮಾಡಬೇಕು. ಒಂದು ಆಸ್ಪತ್ರೆಗಳಿಲ್ಲ, ಮತ್ತು ಆಸ್ಪತ್ರೆ, ಶಿಕ್ಷಣ ಎಲ್ಲೂ ಇಲ್ಲ. ಶಿಕ್ಷಣಕ್ಕೆ ಹೋದರೆ 2 ಕೋಟಿ 3 ಕೋಟಿ ದುಡ್ಡು ಕಟ್ಟಬೇಕು. ಇನ್ನೆಲ್ಲಿ ಓದೋಕ್ಕಾಗ್ತದೆ ಬಡವರು? ಡಾಕ್ಟ್ರ್ ಹತ್ರಕ್ಕೆ ಹೋದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ತೊಗೊಂಡ್ರೆ 300 ತೊಗೊತಾನೆ. ಇನ್ನೆಲ್ಲ ಆಗುತ್ತೆ? ವ್ಯಾಪಾರೀಕರಣನೇ ಶಿಕ್ಷಣ. ಅವ್ನು ದುಡ್ಡು ಕೊಟ್ಟು ಬಂದಿರ್ತಾನೆ, ಇಲ್ಲಿ ದುಡ್ಡು ಮಾಡ್ತಾರೆ. ಎಲ್ಲೇ ಹೋದ್ರು ಲಂಚ. ಸರ್ವ ಅಧಿಕಾರನ ಲೋಕಾಯುಕ್ತ ಕಾಯ್ದೆಯಲ್ಲಿ ಕೊಡಬೇಕು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಇವರು ವೆಂಕಟಾಚಲಯ್ಯನವ್ರು ಯಾವ ರೀತಿಯಾಗಿ ನೇಮಕ ಮಾಡಿದ್ರು ಅಂತ ಲೋಕಾಯುಕ್ತಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ. ಮೇನು ಭ್ರಷ್ಟಾಚಾರ ನಿರ್ಮೂಲನೆ ಇಲ್ಲ. ಆಟೋದವ್ರಿಗೆ ಏನು ಇನ್ಕಮಿಂಗ್ ಇಲ್ಲ. ಸ್ವಲ್ಪ ಜನ ಪ್ರಜೆಗಳು ಚೆನ್ನಾಗಿದ್ದರೆ ನಮ್ಮ ಆಟೋ ಡ್ರೈವರ್ಗಳಿಂದ ಬೇಜಾನು ಸಂಪಾದನೆ ಇಲ್ಲ. ಇವಾಗ ಫಸ್ಟ್ ಇತ್ತು, ಬಸ್ಗಳು ಜಾಸ್ತಿ ಬಿಟ್ಬಿಟ್ರು. ಇವಾಗ ನಮಗೆ ಎಲ್ಲಿ ನಿಲ್ಸರು ಊಟ ನಮಗೆ ಸಿಗ್ತಾಯಿಲ್ಲ. ವಯಸ್ಸಾದರೂ ಆಟೋ ಓಡಿಸ್ಕೊಂಡು ಓಡಾಡಬೇಕು. ನಾವು ಏನು ಮಾಡೋಕ್ಕೂ ವಿಧಿ ಇಲ್ಲ. ಆ ಥರ ಆಗ್ಬಿಟ್ಟಿದೆ ಸರ್ ನಮಗೆ. ಏನೋ ಒಂದು ಗೌರ್ಮೆಂಟು ರಕ್ಷಣೆ ಕೊಟ್ಟರೆ ಆಟೋದವ್ರಿಗೆ, ನಾವೇ ಅಲ್ಲ ಇನ್ನೂ ಬೇಜಾನು ಆಟೋದವರು ಇದ್ರಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಸಂಪಾದನೆ ಇಲ್ಲ. ಕೈಯಿಂದ ಡೀಸೆಲ್ ಹಾಕ್ಕೊಂಡು ಗೌರ್ಮೆಂಟ್ನೇ ಬದುಸ್ತಾ ಇದ್ದೀರಿ ನಾವು ಇವಾಗೂ. ಇಷ್ಟೇ ವಯಸ್ಸಾದ್ರೂ ಈ ಗಾಡಿನಾಗ ಸಂಪಾದನೆ ಇಲ್ಲ, ನಮಗೂ ಸಂಪಾದನೆ ಇಲ್ಲ. 10 ರೂಪಾಯಿ ಕೂಡಕ್ಕೆ ಬೇಕು, ಗೌರ್ಮೆಂಟ್ನೇ ಬದುಸ್ತಾ ಇದ್ದೀರಿ, ದುಡಿತಾ ಇದ್ದೀರಿ ಸರ್ ನಾವು. ಈ ಥರ ಆಗ್ಬಿಟ್ಟಿದೆ. ಏನೋ ಸ್ವಲ್ಪ ನಾವು ಒಬ್ಬರೇ ಅಲ್ಲ, ಆಟೋ ಡ್ರೈವರ್ಗಳು ಬೇಜಾನು ಇದ್ದಾರೆ. ಅವ್ರಿಗೆಲ್ಲ ನಮ್ಮಿಂದ ಒಂದು ರಕ್ಷಣೆ ಸಿಕ್ಕಿದ್ರೆ ಆ ದೇವರ ಭಕ್ತಿ ಅಂತ ಬೇಡ್ಕೊಂತೀರಿ. ಕ್ರಿಮಿನಲ್ಸು ಇದ್ದಾರೋ ಏನೋ ನಮ್ಗೆ ಗೊತ್ತಿಲ್ಲ. ಆಟೋದವರು ಕೆಲವ್ರು ದುಡ್ಡು ಮಾಡ್ತಾರೆ, ಕೆಲವ್ರು ದುಡ್ಡು ಮಾಡೋಕ್ಕಾಗಲ್ಲ. ಎಲ್ಲಿ ನಿಲ್ಸ್ಕೊಂಡು ಅಲ್ಲೇ ಕಲ್ಲಪ್ಪನೇ ಇರಬೇಕು. ಆ ಥರ ಆಗ್ಬಿಟ್ಟಿದೆ ಸರ್. ನೀವೇನೋ ರಾಜ್ಯ ಸರ್ಕಾರದಾಗ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಮಂಥ ಆಟೋದವರು ಸ್ವಲ್ಪ, ನಾವೆಲ್ಲ ಪ್ರಜೆಗಳೆಲ್ಲ ಚೆನ್ನಾಗಿರಬೇಕು. ಪ್ರಜೆಗಳೆಲ್ಲ ಚೆನ್ನಾಗಿದ್ದರೆ ನಾವು ಆಟೋದವರು ಏನೋ ಒಬ್ಬರಲ್ಲ ಒಬ್ಬರು ಸ್ವಲ್ಪ ಸಹಾಯ ನೀಡ್ತಾರೆ ಆಟೋದವ್ರಿಗೆ.